ಹರಿಹರ ನಗರದಲ್ಲಿ ಶ್ರೀಶಕ್ತಿ ವೃದ್ಧಾಶ್ರಮ ಗೊತ್ತೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಬಣ ವೃದ್ಧಾಶ್ರಮದಲ್ಲಿರುವ ಹಿರಿಯರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನಸಂತರ್ಪಣೆ ಹಾಗೂ ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರು. ಧ್ವಜಾರೋಹಣ ಕಾರ್ಯಕ್ರಮವನ್ನು ಡಾ ಶಶಿಕುಮಾರ್ ಮೆಹರ್ವಾಡೆ ನೆರವೇರಿಸಿದ್ರು. ಶ್ರೀ ಬಾಲಯೋಗಿ ಪೂಜ್ಯ ಜಗದೀಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಕುಮಾರಪಟ್ಟಣಂ ಖಾಜಿ ಸೈಯದ್ ಶಂಶುದ್ದೀನ್ ಬರ್ಕಾತಿ ಸಾಹೇಬ್ ಖಾಜಿ, ಮುಸ್ಲಿಂ ಸಮಾಜದ ಪ್ರಧಾನ ಗುರುಗಳು ಫಾದರ್ ಜಾರ್ಜ್ ಭಾಗಿಯಾಗಿದ್ರು. ಮುಖ್ಯ ಭಾಷಣಕಾರರಾಗಿ ಚಿಂತಕರಾದ ಡಾ ಎಬಿ ಚಂದ್ರಪ್ಪ, ಅತಿಥಿಯಾಗಿ ವಿನಯ್ ಕುಮಾರ್ ಜಿಬಿ ಆಗಮಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಡಾ ಎಸ್ ಪ್ಯಾಟಿ, ಡಾ ದಾದಾಪೀರ್, ಎಸ್ಎಂ ರಾಜು, ಎಚ್ ಮಲ್ಲೇಶ್, ಎಂ ಶ್ರೀನಿವಾಸ್ ಕೂಡ್ಲಿ, ಎಸ್ಕೆ ಕೋಟ್ರಪ್ಪ, ಗೌರವಾಧ್ಯಕ್ಷರಾದ ಸುಬ್ರಹ್ಮಣ್ಯಂ ನಾಯ್ಡು, ಕಾರ್ಯಾಧ್ಯಕ್ಷರಾದ ಬಿ ಮಗದುಂ ಸಾಹೇಬ್, ತಾಲೂಕು ಅಧ್ಯಕ್ಷರಾದ ಎಂ ಇಲಿಯಾಸ್ ಅಹಮದ್, ರುದ್ರೇಗೌಡರು, ಇಮ್ತಿಯಾಜ್ ಜಲಾಲ್, ಗೌಸ್ಪೀರ್, ರಕ್ಷಣಾ ವೇದಿಕೆ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಶಂಶುದ್ದೀನ್ ಬರ್ಕಾತಿ ಸಾಹೇಬ್ ಸರ್ಕಾರಿ ಮುಸ್ಲಿಂ ಸಮಾಜದ ಪ್ರಧಾನ ಗುರುಗಳು ಹರಿಹರ ಪೂಜ್ಯ ಶ್ರೀಗಳಿಗೆ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಯ ನಮ್ಮ ದುಡ್ಡು ಖರ್ಚು ಮಾಡಕ್ಕೆ ನಾವು ಹಿಂದೆ ಮುಂದೆ ನೋಡದೇ ಇರೋದು, ನಾಳೆ ಸರ್ಕಾರದ ದುಡ್ಡು ಲಕ್ಷಾಂತರ ಕೋಟಿ ರೂಪಾಯಿ ಜನಗಳಿಗೆ ಸೇರಬೇಕಾಗಿರೋ ದುಡ್ಡು, ಅದನ್ನ ಜನಗಳಿಗೆ ನಾವು ಮೀಸಲಿಟ್ಟು ಅದನ್ನ ಸ್ಪೆಂಡ್ ಮಾಡೋದಕ್ಕೆ ಹಿಂದೆ सब काम छोड़ के ऐसे काम किया जाए। यहाँ लोगों जो लोग हैं मजदूर, उनको खाना खिलाया जाए, उनको कपड़े दिए जाएं, उनका इलाज के लिए पैसे दिए जाएं। मैं तो ये सबसे अच्छी इबादत है, अल्लाह की हमारे रब की सबसे अच्छी इबादत ये तो गरीबों का ख्याल करना है। याद मैं आप सबसे गुजारिश करता हूँ ऐसे कामों में हिस्सा लें और अल्लाह हम सबको खिदमत करने के तौफीक अता फरमाए।